ಈಗ ಅಮಾಸಿ ಹುಣ್ಣಿಮೆ ಬಂದಾಗ ಮಾತ್ರ ಸ್ವಲ್ಪ ಉಪ್ಪು ಹೊಡಿತದೆ, ಮಳೆ ಕಡಿಮೆ ಇಲ್ಲ. ಈ ದಿನದಲ್ಲಿ ಸರವಂತಿ ಬ್ಯಾಪಾಟದೆ. ನಮಸ್ಕಾರ ಕಾಸರಗೋಡು. ಇವತ್ತು ನಾನು ನಿಮ್ಮನ್ನ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಐಲ್ಯಾಂಡ್ ಎಲ್ಲಿದೆ? ಬೇರೆ ರಾಷ್ಟ್ರಗಳಲ್ಲೆಲ್ಲ, ಕರ್ನಾಟಕದಲ್ಲೇ ಇದೆ. ತುಂಬ ಜನ ಈ ಐಲ್ಯಾಂಡ್ ಬಗ್ಗೆ ಗೊತ್ತಿಲ್ಲ, ನನಗೂ ಗೊತ್ತಿತ್ತಿಲ್ಲ. ಇದು ಫಸ್ಟ್ ಟೈಮ್ ಈ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಈ ಐಲ್ಯಾಂಡಿಗೆ ಹೋಗಬೇಕಾದ್ರೆ ನಮ್ಮ ಪಯಣದಲ್ಲಿ ನಾವು ನಮ್ಮ ಫ್ಯಾಮಿಲಿ ಯಾವ ರೀತಿ ಎಂಟರ್ಟೈನ್ಮೆಂಟ್ ಮಾಡುತ್ತೆ, ಅಕ್ಕಪಕ್ಕ ಸಿಗುವ ಪಕ್ಷಿಗಳು, ಅಕ್ಕಪಕ್ಕ ಸಿಗುವ ಮರಗಳು, ಅಲ್ಲಿ ಸಿಗ್ತಕ್ಕಂಥ ಮೀನುಗಳು, ಎಲ್ಲದ್ರ ಬಗ್ಗೆ ಇವತ್ತು ನಾವು ನೋಡ್ತಾ ಹೋಗೋಣ. ಕಮಾ ಸ್ಟಾರ್ಟಿಂಗ್ ಪಾಯಿಂಟಿಂದ ಬಂದ್ಬಿಟ್ಟು ಮಧ್ಯದಿಂದ ನಿಲ್ಲಿಸ್ತಾರೆ. ಇದು ಐಲ್ಯಾಂಡ್ ಅಂತ ಹೇಳಿದ್ರೆ ನದಿ ತಪ್ಪಲಿಂದ ಮಧ್ಯಕ್ಕೆ ಕರ್ಕೊಂಡೋಗಿ ಅಲ್ಲಿ ಒಂದು ಜಾಗ ಇರುತ್ತೆ. ಆ ಜಾಗದಲ್ಲಿ ಹಲವಾರು ತಿನಿಸುಗಳು ಮತ್ತು ಹಲವಾರು ಮರಗಳು, ಹಲವಾರು ಹಣ್ಣುಗಳು, ಜ್ಯೂಸ್ಗಳು ಕೂಡ ಸಿಗುತ್ತೆ. ಈ ಬನ್ನಿ, ಈ ಒಂದು ಏನಿದೆ ಐಲ್ಯಾಂಡಿಗೆ ನಾನು ಕೂಡ ಎಂಟ್ರಿ ಕೊಡ್ತಾ ಇದ್ದೀನಿ. ಹೇಗೆ ಕಾಣುತ್ತೆ ಐಲ್ಯಾಂಡ್ ಒಳಗಡೆ ಈ ಭಾಗ ನೋಡೋಣ ಅಲ್ವಾ? ಐ ಲವ್ ಐಸ್ಲ್ಯಾಂಡ್. ಇಲ್ಲಿ ಬೋರ್ಡನ್ನು ನಾವು ಕಾಣ್ತಾ ಇದ್ದೀವಿ ನನ್ನ ಹಿಂಭಾಗ, ಐ ಲವ್ ಐಸ್ಲ್ಯಾಂಡ್ ಅಂತೇಳಿ. ತುಂಬ ಜನ ಬೆಂಗಳೂರಿನ IT-BT ಗೈಸ್ಗಳಿಗೆ, ಹಾಗೆ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ, ಹಾಗೆ ನಮ್ಮ ವರ್ಕರ್ಸಿಗೆ ಈ ಭೂಭಾಗ ಸಾಮಾನ್ಯವಾಗಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ನಾನೇ ಕರ್ನಾಟಕದಲ್ಲಿ ಹುಟ್ಟಿ ಸುಮ್ಮನೆ 30 ವರ್ಷ ಆಗಿದೆ, ನನಗೂ ಕೂಡ ಈ ಒಂದು ಪ್ರದೇಶ ಗೊತ್ತಿತ್ತಿಲ್ಲ. ಈಗ ಎಲ್ಲವೂ ಕೂಡ ಅದ್ಭುತವಾಗಿ ಈ ಒಂದು ಐಸ್ಲ್ಯಾಂಡನ್ನು ರೆಡಿ ಮಾಡಿರ್ತಕ್ಕಂಥದ್ದು ಪ್ರವಾಸಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಇಲ್ಲಿ ಬಂದು IT-BT ಅವರಾಗಲಿ, ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಹಾಗೆ ಪ್ರವಾಸೋದ್ಯಮದ ಸ್ಕೂಲಿಂದ ಆಗಲಿ ಎಲ್ಲರೂ ಕೂಡ ಬಂದು ಈ ಒಂದು ಐಸ್ಲ್ಯಾಂಡಿಗೆ ಒಂದು ಭೇಟಿ ಕೂಡ ನೀವು ಕೊಡಿ. ವೆರಿ ಫ್ಯಾಂಟಾಸ್ಟಿಕ್ ಎಂಜಾಯ್ಮೆಂಟ್, ಒಂದು ಥ್ರಿಲ್ಲಿಂಗ್ ಕೂಡ ಸಿಗುತ್ತೆ. ಒಳಗಿದೆ ಪ್ರದೇಶ ಅಂತ ಕರಿತೀವಿ. ದ್ವೀಪ ಪ್ರದೇಶದಲ್ಲಿ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಅಂಗಡಿಗಳು. ಇಲ್ಲಿ ಜ್ಯೂಸ್ ಸಿಗುತ್ತೆ, ನಿಂಬೆ ಜ್ಯೂಸ್ ಸಿಗುತ್ತೆ, ಎಳ್ನೀರು ಸಿಗುತ್ತೆ, ಐಸ್ ಕ್ರೀಮ್ಗಳು ಸಿಗುತ್ತೆ, ಚಿಕ್ಕ ಚಿಕ್ಕ ಬಿಸ್ಕೆಟ್ ಪ್ಯಾಕ್ಗಳು, ಚಕ್ಕಲಿ ಇವೆಲ್ಲವೂ ಕೂಡ ಸಿಗುತ್ತೆ. ನಾವು ಹೊರಗಡೆ ನಾವೇನು ತಿಂತಿರ್ತೀವಿ ಅದಕ್ಕಿಂತ ಇಲ್ಲಿ ವೆರೈಟಿ ಆಗಿರೋ ಜ್ಯೂಸ್ಗಳು ಮತ್ತು ಬಿಸ್ಕೆಟ್ಗಳು, ಚಿಕ್ಕಿಗಳು ಮತ್ತು ಹಲವಾರು ಬಿಸ್ಕೆಟ್ಗಳು ಇವೆಲ್ಲವೂ ಕೂಡ ತಿನ್ನುತ್ತೆ. ನಾವು ಆ ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ವಲ್ಪ ಒಂದು 2-3 ಕಿಲೋಮೀಟರ್ ಮುಂದೆ ಬಂದರೆ ಇಲ್ಲಿ ನಮಗೆ ಚಿಕ್ಕ ಚಿಕ್ಕ ಒಂದು ಅಂಗಡಿಗಳು ಸಿಗುತ್ತೆ. ಈ ಅಂಗಡಿಗಳೇ ನಾವು ಜ್ಯೂಸನ್ನು ಕುಡಿದು ಮತ್ತೆ ನಾವು ಪ್ರಯಾಣನ ಮಾಡೋಣ. ಕಮಾನ್. ವಾವ್ ಮೇಡಮ್, ಯಾರ್ದಿದ್ದು ಫ್ಲವರ್ ಗಾರ್ಡನ್ನ? ನಿಮ್ಮದಾ ಮೇಡಮ್? ನೀವು ಟೂರಿಸ್ಟಾ ಇಲ್ಲಿ? ಹಾಂ, ಅಲ್ಲ ನೀವು ಟೂರಿಸ್ಟಾ ನೀವು? ನಿಮ್ಮ ಮನೆ? ವಾವ್, ಬ್ಯೂಟಿಫುಲ್. ಒಳಗಡೆ ಹೋಗೋಣ? ಹಾಂ ಮೇಡಮ್, ಇದೇನಿದು? ವಾವ್, ಹಾಂ, ವಾವ್ ವಾವ್. ಹೇಳಿ, ಇದು ಕರ್ನಾಟಕದಲ್ಲಿ ಬರುತ್ತಾ? ಇದು ಕಾಸರಗೋಡು ಇಲ್ಲಿ ಕೇರಳ ಬರುತ್ತಾ? ಎಲ್ಲಿ ಬರುತ್ತೆ? ಕರ್ನಾಟಕದಲ್ಲೇ ಬರುತ್ತೆ ಸರ್.
ಕರ್ನಾಟಕದಲ್ಲ. ಹೌದು. ಸೊ ಇದು ಹಿನ್ನೀರಿದು ಶರಾವತಿ ಹಿನ್ನೀರೇ ಅಥವಾ ಸಮುದ್ರ ಹಿನ್ನೀರೇ ಇದು? ಸಮುದ್ರ ಮತ್ತೆ ಸಾರ್ವಜನಿಕ ಎರಡು ಟಚ್ ಅಪ್ ಆಗಿರುತ್ತೆ. ಹಾಂ ಎರಡು ಟಚ್ ಆಗಿಬಿಡುತ್ತೆ. ಹಾಂ, ಇಲ್ಲಿ ಬರಬೇಕು ಅಂದ್ರೆ ಹೇಗೆ ಬರಬೇಕು? ಇಡೀ ಕರ್ನಾಟಕದ ತುಂಬ ಜನ ಗೊತ್ತಿಲ್ಲ ಇದು ಇಲ್ಲಿದೆ ಅಂತೇಳಿ. ಇಲ್ಲಿಂದ ಹೆಂಗೆ ಬರಬೇಕು ಹೇಳಿ? ಬೆಂಗಳೂರಿಂದ ಹೆಂಗೆ ಬರಬೇಕು ಹೇಳಿ ಸಾಕೀಗ? ಬೆಂಗಳೂರಿಂದ ನಿಮಗೆ ಮೂಳೂರು ಕಡೆಯಿಂದ ಕೂಡ ಬರ್ಬೋದು ಸರ್. ಆಮೇಲೆ ನಿಮಗೆ ಸಾಗರದಿಂದ ಕೂಡ ಬರ್ಬೋದು ಸರ್. ಬರ್ಬೋದು. ಮಂಗಳೂರಿಗೆ ಬಂದು ಇಲ್ಲಿಂದ ಬರ್ಬೋದು. ಹೌದು. ಟ್ರೈನ್ ವ್ಯವಸ್ಥೆ ಇಲ್ಲಿ ತನಕ ಇದೆ? ಟ್ರೈನ್ ವ್ಯವಸ್ಥೆ ನಮ್ದು ಹೊನ್ನಾವರ ರೈಲ್ವೆ ಸ್ಟೇಷನ್ ತನಕ ಇದೆ. ಹೊನ್ನಾವರ ತನಕ ಇದೆ. ಇಲ್ಲಿ ಬಂದ್ರೆ ಮಂಗಳೂರಿಗೆ ಬರಬೇಕು. ಹೌದು. ಯಾವ್ದು ಹೊನ್ನಾವರ ಹತ್ರನಾ ಇಲ್ಲಿ ಇದು ಮಂಗಳೂರು ಹತ್ರನಾ? ನಮ್ದು ನಮಗೆ ಹೊನ್ನಾವರ ಹತ್ರನೇ ಸರ್. ಹಾಂ, ಕಸ್ಟಮರಿಗೆ. ಕಸ್ಟಮರ್ ಹತ್ರ. ಸೊ ಇಲ್ಲಿ ಡೇ ನೈಟ್ ಇರುತ್ತೆ ಅಥವಾ ಡೇ ಇದು ಹಗಲು ಮಾತ್ರ ಇದು? ಅಲ್ಲ ಸರ್, ಬೆಳಗಿಂದ 6 ಗಂಟೆಯಿಂದ ಸಂಜೆ ಈವ್ನಿಂಗ್ 6 o'clock ತನಕ. 6 o'clock ತನಕ. ಸೊ ಜಾಸ್ತಿ ಜನ ಫಾರಿನ್ ಎಲ್ಲರೂ ಬರ್ತಾರೆ ಇಲ್ಲಿಗೆ? ಫಾರಿನರ್ಸ್ ಬಂದಿದ್ದಾರೆ ಸರ್. ಐ ಟಿ ಬಿ ಟಿ ಹುಡುಗರು ಎಲ್ಲ ಬಂದಿದ್ದಾರೆ. ಇದು ಕಾಲೇಜ್ ಸ್ಟೂಡೆಂಟ್ಸು ಎಲ್ಲ ಬಂದಿದ್ದಾರೆ ಸರ್. ಎಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ ಸರ್. ಹಾಂ, ಇದು ಫಿಶ್ ಗಿಶ್ ಎಲ್ಲ ಸಿಗುತ್ತಾ ಸರ್ ಇಲ್ಲಿ? ಸರ್ ಫಿಶ್ ಎಲ್ಲ ನೈಟ್ಗೆ ಫಿಶ್ ಮಾಡಲಿಕ್ಕೆ. ಹಾಂ, ಫಿಶ್ ಕರಿ. ಸೊ ಇಲ್ಲಿ ಹಟ್ಟೆಲ್ಲ ಇದೆ ಇಲ್ಲಿ? ಹಟ್ಟು ಮತ್ತು ರೆಸಾರ್ಟ್ ಎಲ್ಲ? ರೆಸಾರ್ಟ್ ಎಲ್ಲ ಇದೆ ಸರ್. ಎಲ್ಲ ವ್ಯವಸ್ಥೆ ಇದೆ ಅಲ್ಲ? ಫಿಶ್ ಕರಿ, ಡ್ರಿಂಕ್ಸು, ಡ್ಯಾನ್ಸು, ಡಿಜೆ ಇದೆ? ಡಿಜೆ ಡಿಜೆ ಎಲ್ಲ ಇದೆ ಸರ್. ಡಿಜೆ ನಿಮ್ಮದೇ ಇದೆ? ನಮ್ದೇ ಇದೆ. ಡಿಜೆ ಹೋಗ್ಬೇಕಾ? ಎಲ್ಲಿ ಹೋಗ್ಬೇಕು? ಡಿಜೆ ಅಂತೆಲ್ಲ ನಾವು ಬೋಟಿಗೆ ಹಾಕೊಡ್ಸ್ಕೊಡ್ತೀವಿ. ಇಲ್ಲಿ ಬೋಟಿಗೆ ಇಲ್ಲೇ? ಬೋಟಿಗೆ ಎಷ್ಟು ಗಂಟೆ ತನಕ ಸರ್ ಅದು? ಸರ್ ನಿಮ್ಗೆ ಯಾವ ಥರ ಟೈಮಿಂಗ್ ಅಂತ ಇರುತ್ತೆ ಸರ್. ನಿಮ್ಗೆ 1 hour ಇಲ್ಲದೆ 2 hour 3 hour. ಹಾಗೆ ಇವತ್ತಿನ ಈ ಒಂದು ಕಾಸರಗೋಡಿನ ಈ ಒಂದು ನಮ್ಮ ಬೋಟಿಂಗ್ ಪಯಣದಲ್ಲಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಹಾಗೆ ಈ ಐಲ್ಯಾಂಡ್ ಭಾಗದಲ್ಲಿ ತುಂಬ ಜನ ಕೂಡ ಸಿಕ್ಕಿದ್ರು, ಫೋಟೋಶೂಟ್ಗಳನ್ನ ಮಾಡ್ಕೊತಾಯಿದ್ರು. ಹಾಗೆ ಫ್ಯಾಮಿಲೀಸು, ಹಾಗೆ ಫ್ರೆಂಡ್ಸ್ಗಳು, ಆಫೀಸ್ ಸ್ಟಾಫ್ಸ್ಗಳು ಎಲ್ಲರೂ ಕೂಡ ಇದ್ದರು. ಹಲವಾರು ಬೋಟಿನ ವ್ಯವಸ್ಥೆ ಕೂಡ ಇಲ್ಲಿದೆ. ಈ ಬೋಟಿನ ವ್ಯವಸ್ಥೆ ನಮಗೆ ಈ ಇಡಗುಂಜಿ ಟೆಂಪಲ್ನಲ್ಲಿ ಸಿಕ್ಕಿದ್ರು. ತುಂಬ ಚೆನ್ನಾಗಿ ಕೋರ್ಡಿನೇಟ್ ಮಾಡಿ ನಮಗೆ ಇಲ್ಲಿಗೆ ಕಳಿಸಿದ್ರು. ನಂತೂ ಕೂಡ ಈ ಒಂದು ಬೋಟಿಂಗ್ ವ್ಯವಸ್ಥೆಯಲ್ಲಿ ತುಂಬ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿ. ನೀವು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ರೈಲ್ ವ್ಯವಸ್ಥೆ ಇದೆ, ಹಾಗೆ ಬಸ್ಸಿನ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಇಲ್ಲಿ ಬರ್ಬೋದು. ಮಳೆಗಾಲದಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗಬೇಡಿ. ಬೇಸಿಗೆಯಲ್ಲಿ ಬಂದರೆ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ಕೂಲ್ ಟ್ರಿಪ್ಪನ್ನು ಕೂಡ ಮಾಡ್ಬೋದು, ಕಾಲೇಜ್ ಟ್ರಿಪ್ಪನ್ನು ಮಾಡ್ಬೋದು. ಆಫೀಸಲ್ಲಿ ರಜಾ ಹಾಕಿ ಈ ಟ್ರಿಪ್ಪಿಗೆ ಇಲ್ಲಿ ಬಂದರೆ ನಾವು ಎಂಜಾಯನ್ನು ಮಾಡಬಹುದು ಅಂತಕ್ಕಂಥದ್ದು. ಓಕೆ, ಮುಂದಿನ ಬಾರಿ ವಿಶೇಷ ವಿಷಯನ ತಗೊಂಡು ಬಂದು ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.